ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SDA ಅಪ್ಲಿಕೇಶನ್ ಯಾವ ಥರ ಆಗ್ಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇವಾಗ SDA ಹುದ್ದೆಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಅಪ್ಲೈ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮಗೆ ವ್ಯೂ ಆಲ್ ಅಂತಂದು ಒಂದು ಆಪ್ಷನ್ ಕಾಣ್ತಿದೆ. ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇಲ್ಲಿ ವ್ಯೂ ಆಲ್ ಅಂತಂದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಯಾವ್ಯಾವ ಜಾಬ್ಗಳು ವೇಕೆನ್ಸಿಗಳು ಖಾಲಿ ಇದೆ ಅಂತಂದು ಕಂಪ್ಲೀಟ್ ಆಗಿ ಇಲ್ಲಿ ಸ್ಟೆಪ್ ಒನ್ ಬೈ ಒನ್ ಶೋ ಆಗ್ತಾ ಹೋಗುತ್ತೆ. ನಾ ಇವಾಗ ಏನಪ್ಪ ಅಂದರೆ ಇಲ್ಲಿ SDA ಅಪ್ಲಿಕೇಶನ್ ಆಗ್ತಿರೋ ಕಾರಣ ಈಗ ಯಾವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಮೊದಲನೇದಾಗಿ ಅಂದರೆ ಇಲ್ಲಿ ಮೊದಲನೇ ಮಾರ್ಕ್ ಮಾಡ್ತಾ ಇದ್ದೀನೋ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ದ ಪೋಸ್ಟ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಇಲ್ಲಿ ಕಾಲ್ಫಾರ್ಮ್ ಮಾಡಿದ್ದಾರೆ. ಲೈಕ್ ಅಂದ್ರೆ SDA ಹುದ್ದೆಗೆ ಕಾಲ್ಫಾರ್ಮ್ ಮಾಡಿದರೆ ಇದಕ್ಕೆ ಯಾವ ತರ ಅಪ್ಲೈ ಮಾಡಕಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ಮತ್ತೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಮತ್ತೆ ಮೇಲ್ಗಡೆ ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಇಲ್ಲಿ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಮೊದಲನೇ ಬಂದ್ಬಿಟ್ಟು ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ SDA ಹುದ್ದೆಗೆ ನೋಟಿಫಿಕೇಶನ್ ಮಾಡಿರುವಂತ ಕಂಪ್ಲೀಟ್ ಅದರಲ್ಲಿ ಹುದ್ದೆಗಳ ಮಾಹಿತಿನ ಕೊಡಲಾಗಿದೆ. ಯಾರ್ಯಾರು ಅರ್ಜಿಯನ್ನು ಹಾಕ್ಬೋದು, ಹೇಗೆ ಅರ್ಜಿಯನ್ನು ಹಾಕಬೇಕು, ಎಷ್ಟು ಅಮೌಂಟ್ ತಗೊಂತಾರೆ ಅಂತ ಕಂಪ್ಲೀಟ್ ಆಗಿ ಈ ನೋಟಿಫಿಕೇಶನ್ ಅಲ್ಲಿ ತಿಳಿಸಿಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಒಳಗೆ ಔಟ್ ಟು ಅಪ್ಲೈ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಂತಂದು ಒಂದು ಮೆನುನ ಕೊಡಲಾಗಿದೆ. ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೊಂತ ಹೋಗ್ಬೋದು. ನಾನು ಇವಾಗ ಅದನ್ನ ಯಾವ ತರ ಅಪ್ಲಿಕೇಶನ್ ಹಾಕೊಂಡು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ನೀವು ಯಾವ ತರ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದ್ರೆ ಫಸ್ಟ್ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಏನಪ್ಪಾ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಹಾಕಿದ್ರೆ ಈ ಥರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ RPS ಅಂದ್ರೆ ನಾನ್ HK ರೀಜನ್ಗೆ ಅಪ್ಲೈ ಮಾಡ್ತಿದ್ರೆ ಫೋರ್ತ್ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ಇವಾಗ ನಾನು ಅಪ್ಲಿಕೇಶನ್ ಈಗ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಆಗಿರೋ ಕಾರಣ ನಾನು ಥರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಥರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನನಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದ್ರೆ ಇದು ಹೈಕೋರ್ಟ್ ನಮಗೆ SDA ಹುದ್ದೆಗಳ ಕರೆಯಲಾಗಿದೆ. ಇವಾಗ ಇಲ್ಲಿ ನೋಡ್ತಾ ಇರಬಹುದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇಲ್ಲಿ ಒಂದು ಫಸ್ಟ್ ಆಪ್ಷನ್ ಕಾಣ್ತಾ ಇದೆ. ಇದನ್ನ ಯಾವ ತರ ಅಪ್ಲೈ ಮಾಡೋದು ಅದಕ್ಕೆ ನಾವು ಮುಂಚೆ ಇಲ್ಲಿ ಡಿಸ್ಕ್ರಿಪ್ಷನ್ ನೋಡ್ತಾ ಹೋಗೋಣ ಏನಂತಂದು. ಇದಕ್ಕೆ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ನೀವು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಾಗಿದ್ರೆ 40 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬೇಕು. ಹಾಗೆ 2A 2B 3A 3B ವಿದ್ಯಾರ್ಥಿಗಳಾಗಿದ್ರೆ 43 ವರ್ಷ ಒಳಗಿದ್ದರೆ ಅಪ್ಲೈ ಮಾಡಬಹುದು. ಹಾಗೆ SC ST ಕೆಟಗರಿಯಾಗಿದ್ರೆ ನಿಮಗೆ 45 ವರ್ಷ ಒಳಗಿದ್ದರು ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಂತಂದು ಇಲ್ಲಿ ಅವರು ಏಜ್ ಲಿಮಿಟ್ ಕೊಡಲಾಗಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಫೋಟೋ ಯಾವ ಸೈಜ್ ಒಳಗಿರಬೇಕು, ಹಾಗೆ ಸಿಗ್ನೇಚರ್ ಯಾವ ಸೈಜ್ ಅಲ್ಲಿ ಇರಬೇಕಂದ್ರೆ ಅದು ಕೂಡ ಕೊಡಲಾಗಿದೆ. ಇಲ್ಲಿ ನಿಮ್ದು ಇಮೇಜ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೈಟ್ ಬಂದ್ಬಿಟ್ಟು 5 ಸೆಂಟಿಮೀಟರ್ ಒಳಗೆ ಇರಬೇಕು. ಹಾಗೆ ವೆಡ್ತ್ ಬಂದ್ಬಿಟ್ಟು 3.6 ಸೆಂಟಿಮೀಟರ್ ಒಳಗೆ ನಿಮ್ದು ಇಮೇಜ್ ಇರಬೇಕು. ಹಾಗೆ ಅದು ಕೂಡ ಏನಪ್ಪಾ ಅಂದ್ರೆ ನಿಮ್ಗೆ 20 ಇಲ್ಲ 50K ಒಳಗೆ ನಿಮ್ಗೆ ಇಮೇಜ್ ನ ಕನ್ವರ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಯಾವ ತರ ಇರಬೇಕಪ್ಪ ಅಂದ್ರೆ ಸಿಗ್ನೇಚರ್ ಹೈಟ್ ಬಂದ್ಬಿಟ್ಟು 2.5 ಸೆಂಟಿಮೀಟರ್ ಸಿಗ್ನೇಚರ್ ಇರಬೇಕು. ಹಾಗೆ 7.5 ನಿಮ್ಗೆ ಲೆಂತ್ ಅಂದ್ರೆ ವೆಡ್ತ್ ನಿಮಗೆ ಇಮೇಜ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತಪ್ಪ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಲು ನಿಮಗೆ ಜಸ್ಟ್ ಆಲ್ ಮಾರ್ಕ್ಸ್ ಕಾರ್ಡ್ ಬೇಕು. ಅಂದ್ರೆ ನೀವು ಯಾವ ಡಿಸೈನ್ ಅಪ್ಲೈ ಮಾಡ್ತಿರಲ್ವಾ, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ರಿಸರ್ವೇಶನ್ ಸರ್ಟಿಫಿಕೇಟ್ ಆಗಿರ್ಬೋದು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಎಲ್ಲಾ ಡಾಕ್ಯುಮೆಂಟ್ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡೋದು ಕೇಳಿಸುತ್ತೆ. ಅದನ್ನ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಯಾವ ತರ ನೀವು ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಂತದ್ದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಬಂದ್ಬಿಟ್ಟು ನಿಮಗೆ SBI ಈ ಪೋರ್ಟಲ್ ಏನಪ್ಪ ನೀವು ಪೇಮೆಂಟ್ ಮಾಡ್ತಾ ಹೋಗ್ತೀರಾ ಅಂದ್ರೆ ಅವ್ರದ್ದು ಪೇಮೆಂಟ್ ಪೋರ್ಟಲ್ ಬಂದ್ಬಿಟ್ಟು SBI ಈ ಪೋರ್ಟಲ್ ಅಂತ ಒಂದು ವೆಬ್ಸೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ SC ST ಕೆಟಗರಿ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಪ್ಪ ವಿದ್ಯಾರ್ಥಿಗಳು ಏನಪ್ಪ ನಿಮಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕೂಡ ಇರುತ್ತೆ. ಹಾಗೆ ನೀವೇನೋ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ 350 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರೋಂತ ಕೂಡ ಕೊಡಲಾಗಿದೆ. ಹಾಗೆ ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋದಾದ್ರೆ ಅದಕ್ಕೆ ನಮ್ಮ ಮುಂಚೆ ಇಲ್ಲಿ ರೀಪ್ರಿಂಟ್ ಅಂತ ಇದೆ. ಓಕೆನಾ, ರೀಪ್ರಿಂಟ್ ಆಪ್ಷನ್ ಯಾಕೆ ಅಂತ ಕೊಡಲಾಗಿದೆ ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿರ್ತೀರಾ, ಹಾಗೆ ಅಪ್ಲಿಕೇಶನ್ ಹಾಕಿ ಮೇಲೆ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡಿರಲ್ಲ, ನೀವು ಜಸ್ಟ್ ರೀಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ದು ರೆಫರೆನ್ಸ್ ನಂಬರ್ ಹಾಕೊಂಡು ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ಇವಾಗ ನಾನು ಯಾವ ತರ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ರೀಡೇಟ್ ಅಂದ್ರೆ ನೆಕ್ಸ್ಟ್ ಪೇಜ್ ರೀಡೇಟ್ ಆಗ್ತೀರಾ. ಮೇಲೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಚಿಕ್ಕದ ಡಿಕ್ಲೇಷನ್ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಏನೇನು ಡೀಟೇಲ್ಸ್ ನ ಫಿಲ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರ ಅಂತ ಮೊದಲು ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಪೋಸ್ಟ್ ಸೆಲೆಕ್ಟ್ ನೇಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ನೀವು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗ್ತಾ ಇದ್ರೆ ಹಾಗಾಗಿ ಇಲ್ಲಿ ಪೋಸ್ಟ್ ಇಲ್ಲಿ ನೇಮ್ ನ ಕಾಣ್ತಾ ಇದೆ.
ನೆಕ್ಸ್ಟ್ ಇವಾಗ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಫಸ್ಟ್ ಅಂದ್ರೆ ನಿಮ್ದು SSLC ಮಾರ್ಕ್ಸ್ಗಳಲ್ಲಿ ನಿಮ್ದು ಯಾವ ತರ ನೇಮ್ ಇರುತ್ತೆ ಅದೇ ತರ ಇಲ್ಲಿ ನೇಮ್ ನ ಎಂಟ್ರಿ ಮಾಡ್ತಾ ಬರಬೇಕು. ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದರಲ್ಲಿ ಇರುವಂತಹ ನೇಮ್ಗಳನ್ನು ಹಾಕ್ಬಾರ್ದು. SSLC ಮತ್ತು PUC ಅಲ್ಲಿ ಇರುವಂತಹ ನಿಮ್ಮ ಮಾರ್ಕ್ಸ್ಗಳಲ್ಲಿ ಯಾವ ತರ ನೇಮ್ ಇರುತ್ತೆ ಅದೇ ತರ ನೇಮ್ ಎಂಟ್ರಿ ಮಾಡ್ಕೋಬೇಕು. ಹಾಗೆ ಮತ್ತೆ ಫಾದರ್ ನೇಮ್ ಬಂದ್ಬಿಟ್ಟು SSLC ಮಾರ್ಕ್ಸ್ಗಳಲ್ಲಿ ಯಾವ ತರ ಫಾದರ್ ನೇಮ್ ಇರುತ್ತೆ ಅದೇ ತರ ಫಾದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಜೆಂಡರ್ ಕೇಳುತ್ತೆ, ಜೆಂಡರ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಡೇಟ್ ಆಫ್ ಬರ್ತ್ ಕೇಳುತ್ತೆ, SSLC ಮಾರ್ಕ್ಸ್ಗಳಲ್ಲಿ ನಿಮ್ದು ಯಾವ ತರ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ತರ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಓಕೆನಾ, ಬೇರೆ ಇರುವಂತಹ ಡಾಕ್ಯುಮೆಂಟ್ ಇರುವಂತಹ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೋಬೇಡಿ. SSLC ಮಾರ್ಕ್ಸ್ಗಳಲ್ಲಿ ಯಾವ ತರ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ತರ ಡೇಟ್ ಆಫ್ ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ನಿಮ್ದು SSLC ಮಾರ್ಕ್ಸ್ಗಳಲ್ಲಿ ಇರುವಂತಹ ಎಲ್ಲಾ ಡೀಟೇಲ್ಸ್ ನ ಚೆಕ್ ಮಾಡೋದು, ಬೇರೆ ಡಾಕ್ಯುಮೆಂಟ್ ಇರುವಂತ ಡೀಟೇಲ್ಸ್ ನ ಚೆಕ್ ಮಾಡೋದಿಲ್ಲ. ನೆಕ್ಸ್ಟ್ ನಿಮ್ದು ಏನಾದ್ರು ಹೈದರಾಬಾದ್ ಕರ್ನಾಟಕ ರೀಜನ್ ಅಪ್ಲೈ ಮಾಡ್ತಿದ್ರೆ ನಿಮಗೆ 371J ಅಂತ ಸರ್ಟಿಫಿಕೇಟ್ ನೀಡ್ತಾರೆ. ಅಂದ್ರೆ ಹೈದರಾಬಾದ್ ಕರ್ನಾಟಕ ಒಂದು ಸರ್ಟಿಫಿಕೇಟ್ ನೀಡುತ್ತಾರೆ. ಆ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಏನಪ್ಪಾ ಅಂದ್ರೆ ಡೇಟ್ ಆಗಿರ್ಬೋದು ಮತ್ತೆ ಆಡಿ ನಂಬರ್ ಎಂಟ್ರಿ ಮಾಡ್ತಾ ಬರಬೇಕು. ಆಡಿ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಟಗರಿ ಕ್ಲೈಮ್ ಮಾಡ್ತಾ ಬರಬೇಕು. ಇಲ್ಲಿ ಕೆಟಗರಿ ಕ್ಲೈಮ್ ಮಾಡುವಾಗ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು SC ನ ಇಷ್ಟಿನ ಕೇಳುತ್ತೆ. ನೀವೇನಾದ್ರೂ SC ಆಗಿದ್ರೆ SC ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನಾದ್ರೂ ಲೈಕ್ SC ಒಳಗೆ ಯಾರು ಬರ್ತೀರಾ ಅಂದ್ರೆ A ಬರ್ತೀರಾ, B ಬರ್ತೀರಾ ಅಂದ್ರೆ ಇವಾಗ ವರ್ಗಾವಣೆ ಮಾಡಿದಾರಲ್ವಾ, ಯಾವ ಕ್ಯಾಸ್ಟ್ ಬರ್ತೀರಾ ಅದು ನೋಡ್ಕೋಬೇಕು. ಅದನ್ನ ನೋಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ ಸರ್ಟಿಫಿಕೇಟ್ ಇಶ್ಯೂ ಯಾವಾಗ ಮಾಡಿದ್ರೆ ಅಂದ್ರೆ ನಿಮ್ದು ಯಾವ ಸರ್ಟಿಫಿಕೇಟ್ ಯಾವ ಡೇಟ್ ಅಲ್ಲಿ ಇಶ್ಯೂ ಮಾಡಿದ್ರೆ ಆ ಡೇಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ರಿಸರ್ವೇಶನ್ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಯಾವ ಡೇಟ್ ಒಳಗೆ ನಿಮ್ದು ಸರ್ಟಿಫಿಕೇಟ್ ಇಶ್ಯೂ ಮಾಡಿದರೆ ಆ ಡೇಟ್ ಇರುತ್ತೆ, ಆ ಡೇಟ್ ನಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಅದು ಮೆನ್ಷನ್ ಮಾಡ್ಕೊಂಡಾದ್ಮೇಲೆ ರೂಲರ್ ಕೇಳುತ್ತೆ, ರೂಲರ್ ಇದೆ, ರೂಲರ್ ಕ್ಲಿಕ್ ಮಾಡ್ಕೊಳ್ಳಿ. ಆ ಸರ್ಟಿಫಿಕೇಟ್ ಡೇಟ್ ಮಂತ್ ಇಯರ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ನೀವೇನು ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿದ್ರೆ ಅದನ್ನೇ ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ಡೇಟ್ ಮತ್ತೆ ಸರ್ಟಿಫಿಕೇಟ್ ನಂಬರ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಕನ್ನಡ ಮೀಡಿಯಂ ಆಗಿದ್ರೆ ಕನ್ನಡ ಮೀಡಿಯಂ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಕ್ಲಿಕ್ ಮಾಡ್ಕೊಂಡು ಡೇಟ್ ಆಗಿರ್ಬೋದು, ಮಂತ್ ಆಗಿರ್ಬೋದು, ಇಯರ್ ನ ಎಂಟ್ರಿ ಮಾಡ್ತಾ ಬರಬೇಕು. ಕನ್ನಡ ಮೀಡಿಯಂ ಮತ್ತು ರೂಲರ್ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಸ್ಕೂಲಲ್ಲಿ ಕೊಡುವಾಗ ಅಲ್ಲಿ ಡೇಟ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ನೀವೇನಾದ್ರು ಎಕ್ಸರ್ಸೈಸ್ ಮ್ಯಾನ್ ಆಗಿದ್ರೆ, ನೀವೇನಾದ್ರೂ ಡಿಸೇಬಲ್ ಪ್ರಾಜೆಕ್ಟ್ ಆಗಿದ್ರೆ ನೀವೇನಪ್ಪ ಅಂದ್ರೆ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು 8ನೇ ಸ್ಟೆಪ್ ನೋಡ್ತಾ ಹೋಗೋಣ. 8ನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನೀವೇನಾದ್ರೂ ಮ್ಯಾರೇಜ್ ಆಗಿದ್ರೆ ಅನ್ಮ್ಯಾರಿಡ್ ಅಂತ ಕೇಳ್ತಾರೆ. ಓಕೆ, ಇನ್ ಕೇಸ್ ನೀವೇನಾದ್ರು ಮ್ಯಾರಿಡ್ ಆಗಿದ್ರೆ ಇಲ್ಲಿ ನಿಮ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಪಾಸ್ ಅಂತ ಕೇಳುತ್ತೆ, ನಾನು ತೋರಿಸ್ತಾ ಹೋಗ್ತೀನಿ. ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ರೆ ಡೈವರ್ಸ್ ಆಗಿದೆನಾ, ವಿಂಡೋ ಆಗಿದೆನಾ, ಸಿಂಗಲ್ ಪೌಸ್ ಕೇಳುತ್ತೆ. ಈಗ ಪೌಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಪೌಸ್ ನೇಮ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವೇನಾದ್ರು ಹುಡುಗಿ ಆಗಿದ್ರೆ ನಿಮ್ ಗಂಡನ ನೇಮ್ ಅಲ್ಲಿ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೋಬೇಕು. ಇನ್ ಕೇಸ್ ನೀವು ಹುಡುಗ ಆಗಿದ್ರೆ ನಿಮ್ದು ಹುಡುಗಿ ಏನಪ್ಪ ನಿಮ್ದು ಹೆಂಡತಿ ಹೆಸರು ಅಂದ್ರೆ ನಿಮ್ಮ ವೈಫ್ ಹೆಸರು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ 9th ಸ್ಟೆಪ್ ಬಂದ್ಬಿಟ್ಟು ನೀವು ಸಿಟಿಜನ್ ಕೇಳುತ್ತೆ, ಅಂದ್ರೆ ನೀವೇನಾದ್ರು ಇಂಡಿಯನ್ ಸಿಟಿಜನ್ ಅಂತ ಕೇಳುತ್ತೆ. ಎಸ್ ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಹೋಗೋಣ. ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ರೆಸೆಂಟ್ ಅಡ್ರೆಸ್ ಇದೆ, ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರುತ್ತೆ. ಮೊದಲನೇದಾಗಿ ಪ್ರೆಸೆಂಟ್ ಅಡ್ರೆಸ್ ನೋಡ್ತಾ ಹೋಗೋಣ. ಅಂದ್ರೆ ನೀವೇನಾದ್ರೂ ಕೋಚಿಂಗ್ ಹೋಗ್ತಿದ್ರೆ, ನೀವೇನಾದ್ರೂ ಲೈಕ್ ಬೆಂಗಳೂರು ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ವಿಜಯಪುರಲ್ಲಿ ನೀವೇನಾದ್ರೂ ಓದ್ತಾ ಇದ್ರೆ ನೀವು ಅದು ಪ್ರೆಸೆಂಟ್ ಅಡ್ರೆಸ್ ಆಗಿರುತ್ತೆ. ಅಂದ್ರೆ ನೀವಿರುವಂತ ಸ್ಥಳವನ್ನು ಪ್ರೆಸೆಂಟ್ ಅಡ್ರೆಸ್ ನ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಅಲ್ಲಿರುವಂತ ನಿಯರ್ ಎಕ್ಸಾಮ್ ಸೆಂಟರ್ ನ ಅಲರ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೀವೇನಾದ್ರೂ ಪ್ರೆಸೆಂಟ್ ಅಡ್ರೆಸ್ ನ ನಿಮ್ಮಿರುವಂತ ಜಾಗದಲ್ಲಿ ಕೊಡಿ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ಪರ್ಮನೆಂಟ್ ಅಡ್ರೆಸ್ ಏನಪ್ಪಾ ಅಂದ್ರೆ ನೀವೇನಾದ್ರೂ ಜಾಬ್ ಸೆಲೆಕ್ಟ್ ಆದ್ರೆ ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಮೆಡಿಕಲ್ ವೆರಿಫಿಕೇಶನ್ ಆಗಿರ್ಬೋದು, ಹಾಗೆ ನಿಮ್ದು ಪೊಲೀಸ್ ವೆರಿಫಿಕೇಶನ್ ಆಗಿದ್ರು ಕೂಡ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಗೆ ಬರ್ತಾ ಹೋಗುತ್ತೆ. ನಿಮ್ದು ಮನೆ ಎಲ್ಲಿದೆ, ನಿಮ್ ತಂದೆ ತಾಯಿ ಎಲ್ಲಿರ್ತಾರೆ ಅದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಏನ್ ಎಂಟ್ರಿ ಮಾಡಕಪ್ಪ ಅಂದ್ರೆ ನಿಮ್ದು ಅಡ್ರೆಸ್ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಏರಿಯಾ ಕೇಳುತ್ತೆ, ಯಾವ ಏರಿಯಾ ಅಂತ ಎಂಟ್ರಿ ಮಾಡ್ಕೋಬೇಕು. ಸ್ಟೇಟ್ ಎಂಟ್ರಿ ಮಾಡ್ಕೊಳ್ಳಿ, ಡಿಸ್ಟ್ರಿಕ್ಟ್ ಎಂಟ್ರಿ ಮಾಡ್ಕೊಳ್ಳಿ, ಹಾಗೆ ತಾಲೂಕುಗಳಲ್ಲಿ ನಿಮ್ದು ಪ್ರೆಸೆಂಟ್ ಅಡ್ರೆಸ್ ಅಲ್ಲಿ ಎಂಟ್ರಿ ಮಾಡಬೇಕು. ಅದೇ ತರ ಇಲ್ಲಿ ಸೇಮ್ ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಏರಿಯಾ, ಸ್ಟೇಟ್, ಡಿಸ್ಟ್ರಿಕ್ಟ್ ಎಲ್ಲ ಕೂಡ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಪಿನ್ ಕೋಡ್ ಇರುತ್ತೆ, ಪಿನ್ ಕೋಡ್ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎರಡು ಜಾಗದಲ್ಲಿ ಬೇರೆ ಬೇರೆ ಅಡ್ರೆಸ್ ಹಾಕಿದ್ರೆ ಬೇರೆ ಬೇರೆ ಪಿನ್ ಕೋಡ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳುತ್ತೆ. 11th ಸ್ಟೆಪ್ ಅಲ್ಲಿ ನಿಮ್ದು ಮೊಬೈಲ್ ನಂಬರ್ ಕೇಳುತ್ತೆ. ನೀವು ಯೂಸ್ ಮಾಡುವಂತ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಯಾಕಪ್ಪ ಅಂದ್ರೆ ನಿಮ್ದು ಇವಾಗ ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ರೆಫರೆನ್ಸ್ ನಂಬರ್ ಆಗಿರ್ಬೋದು, ಇದೇ ಫೋನ್ ನಂಬರ್ ಬರುತ್ತೆ. ಹಾಗಾಗಿ ಇದೇ
ಫೋನ್ ನಂಬರ್ ಕೊಡುವಾಗ ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಕೊಡಿ. ನೆಕ್ಸ್ಟ್ 12 ಸ್ಟೆಪ್ ಅಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಎಂಟ್ರಿ ಮಾಡ್ಕೊಳ್ಳಿ. ಇಮೇಲ್ ಐಡಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗಿದ್ದು ರೆಫರೆನ್ಸ್ ನಂಬರ್ OTP ಎಲ್ಲ ಬರುತ್ತೆ. ಇಮೇಲ್ ಐಡಿ ಕೊಡುವಂತದ್ದು ವೆರಿಫೈ ಮಾಡೋಕ್ಕೋಸ್ಕರ ನಿಮಗೆ ಇಮೇಲ್ ಐಡಿ OTP ಬಂದೇ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ 13 ಸ್ಟೆಪ್ ಅಲ್ಲಿ ಬಂದು ಯೂನಿಯನ್ ಆಫ್ ಇಂಡಿಯಾ ಆರ್ ಸ್ಟೇಟ್ ಗೌರ್ಮೆಂಟ್ ಆರ್ ಅಂಡರ್ ಟೇಕಿಂಗ್, ನೀವೇನಾದ್ರೂ ಯೂನಿಯನ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಏನು ಜಾಬ್ ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ, ಇನ್ ಕೇಸ್ ಮಾಡ್ತಾ ಇದ್ರೆ ಎಸ್ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ 14 ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಇನ್ ಕೇಸ್ ಎನಿ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಪೆಂಡಿಂಗ್ ಏನ್ ಕೇಳ್ತಾ ಅಂದ್ರೆ ನೀವೇನಾದ್ರೂ ಡಿಪಾರ್ಟ್ಮೆಂಟ್ ಒಳಗೆ ಏನಪ್ಪಾ ಅಂದ್ರೆ ಎಂಕ್ವೈರಿ ಪೆಂಡಿಂಗ್ ಇದನ್ನ ಕೇಳ್ತಾ ಇದ್ರೆ ಅದು ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೋಬೇಕು. ಹಾಕೊಂಡ್ ಆದ್ಮೇಲೆ 15 ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನೀವೇನಾದ್ರೂ ಸಿವಿಲ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಏನಾದ್ರೂ ನಿಮ್ದು ಕೇಸ್ ಇದನ್ನ ಪೊಲೀಸ್ ಸ್ಟೇಷನ್ ಒಳಗೆ ನಿಮ್ದು ಏನಾದ್ರು ವಿರುದ್ಧವಾದ ಕ್ರೈಮ್ ನಡೀತಾ ಇದನ್ನ ಕೇಳ್ತಾ ಇದ್ದಾರೆ, ಇನ್ ಕೇಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೀವು ನೋ ಅಂತ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ ಅದಾದ್ಮೇಲೆ ಇಲ್ಲಿ ಚಿಕ್ಕದಾಗಿ ಒಂದು ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಎಲ್ಲ ಇದು ಪ್ರಿವ್ಯೂ ಆಪ್ಷನ್ ಅಲ್ಲಿ ಬಂದಿರುತ್ತೆ. ಅದನ್ನ ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ನೀವು ಕಂಪಲ್ಸರಿ ಮಾಡ್ತಾ ಬರಬೇಕು. ಇವಾಗ ನಾನು ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮ್ಗೆ ಪ್ರಿವ್ಯೂ ಆಪ್ಷನ್ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ? ಓಕೆ, ಇಲ್ಲಿ ನೀವೇನಪ್ಪ ಅಂದ್ರೆ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ನೇಮ್ ಆಫ್ ದ ಅಪ್ಲಿಕೆಂಟ್, ಅಂದ್ರೆ ನೀವು ಯಾರ್ದು ಅಪ್ಲಿಕೇಶನ್ ಹಾಕ್ತಿದ್ದೀರಲ್ವಾ ಅವ್ರದ್ದು ನೇಮ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೇಮ್ ಕರೆಕ್ಟ್ ಆಗಿದೆ ನೋಡ್ಕೊಂಡು ಇಲ್ಲಿ ಅದ್ರ ಪಕ್ಕ ಒಂದು ಚಿಕ್ಕದ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ಆಫ್ ದ ಫಾದರ್ ನೇಮ್ SSLC ಮಾರ್ಕ್ಸ್ ಯಾವ ತರ ಇದೆ ಅದೇ ತರ ನೇಮ್ ನ ಎಂಟ್ರಿ ಮಾಡಿದ್ರೆ ನೋಡ್ಕೊಂಡು ಆದ್ಮೇಲೆ ಕೆಳಗಡೆ ಇಲ್ಲಿ ಚಿಕ್ಕದ ಬಾಕ್ಸ್ ಇರುತ್ತೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೀವೇನಾದ್ರೂ 71 ಹೈದರಾಬಾದ್ ಕರ್ನಾಟಕ ನೀವೇನಾದ್ರೂ ಆಗ್ತಿದ್ರೆ ಅದನ್ನ ನೀವೇನಪ್ಪ ವೆರಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ನೀವೇನಾದ್ರೂ SC/ST ಕ್ಯಾಟಗರಿ ಆಗಿದ್ರೆ, ಏನಪ್ಪ ಜನರಲ್ ಕ್ಯಾಟಗರಿ ಆಗಿದ್ರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಡೇಟ್ ಅಲ್ಲಿ ಇಶ್ಯೂ ಮಾಡಿದರೆ ಅದನ್ನ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಸರ್ವೇಶನ್ ಕ್ಲೇಮ್ ಮಾಡ್ಕೊಳ್ಳಿ. ರಿಸರ್ವೇಶನ್ ಏನೇನು ಕ್ಲೇಮ್ ಮಾಡಿದಾರೆ, ಲೈಕ್ ನೀವೇನಾದ್ರೂ ರೂರಲ್ ಕ್ಯಾಟಗರಿ ಕ್ಲೇಮ್ ಮಾಡಿದ್ರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕ್ಲೇಮ್ ಮಾಡಿದಾರೆ, ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದಾರೆ, ಎಕ್ಸರ್ವಿಸ್ಮೆನ್ ಕ್ಲೇಮ್ ಮಾಡಿದಾರೆ, ಅದನ್ನ ನೀವು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ನಿಮ್ದು ಅಡ್ರೆಸ್ ಶೋ ಆಗುತ್ತೆ, ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಅದನ್ನ ಕರೆಕ್ಟ್ ಇದನ್ನು ನೋಡಿಕೊಂಡು ನೆಕ್ಸ್ಟ್ ಮೊಬೈಲ್ ನಂಬರ್ ನೋಡ್ಕೊಳ್ಳಿ. ಮೊಬೈಲ್ ನಂಬರ್ ನೋಡ್ಕೊಂಡು ಆದ್ಮೇಲೆ ಇಮೇಲ್ ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಮತ್ತೆ ಮೊಬೈಲ್ ನಂಬರ್ OTP ಬರುತ್ತೆ. ಹಾಗೆ ಅಪ್ಲಿಕೇಶನ್ ನಂಬರ್ ಕೂಡ ರೆಫರೆನ್ಸ್ ನಂಬರ್ ಕೂಡ ಇದೇ ನಂಬರ್ ಬರ್ತಿರುವ ಕಾರಣ ಹಾಗಾಗಿ ನೀವು ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಕರೆಕ್ಟ್ ನೋಡ್ಕೋಬೇಕು. ನೋಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಕಂದ್ರೆ ಇಲ್ಲಿ ನಿಮಗೆ ಟೆಸ್ಟ್ ಕಾಣ್ತಾ ಇದೆ ಅಲ್ವಾ, ಈ ಟೆಸ್ಟ್ ಏನೇನಪ್ಪ ಅಂದ್ರೆ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ಚಿಕ್ಕದಾಗಿರೋ ಡಿಕ್ಲೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ನಾನು ಇದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೇ ತಪ್ಪಾಗಿದೆ, ಇನ್ನು ಎಡಿಟ್ ಮಾಡ್ಬೇಕಪ್ಪ ಅಂದ್ರೆ ಎಡಿಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಎಡಿಟ್ ಮಾಡ್ತಾ ಹೋಗ್ಬೋದು. ಓಕೆ, ನಿಮಗೆ ಏನಪ್ಪಾ ಅಂದ್ರೆ ಎಲ್ಲ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದೆಲ್ಲ ಸರಿ ಇದ್ರೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ದು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅದು ಶೋ ಆಗುತ್ತೆ. ಹಾಗೆ ನೆಕ್ಸ್ಟ್ ಬಂದ್ರೆ ರೆಫರೆನ್ಸ್ ನಂಬರ್, ಇದು ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲಪ್ಪ ಅಂದ್ರೆ ಈ ರೆಫರೆನ್ಸ್ ನಂಬರ್ ಮುಖಾಂತರ ನೀವು ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೋಬೇಕು. ಹಾಗಾಗಿ ನಿಮ್ದು SMS ಕೂಡ ಬಂದಿರುತ್ತೆ. ಹಾಗೆ ನೀವು ಯಾವ ಮೇಲ್ ಕೊಟ್ಟಿರ್ತೀರ ಆ ಮೇಲ್ ಕೂಡ ಏನಪ್ಪ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಕೂಡ ಬಂದಿರುತ್ತೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲಿಡಿಟಿ ಕೂಡ ಕೊಟ್ಟಿದ್ದಾರೆ, ಎಷ್ಟು ನಿಮಗೆ ಡೇಟ್ ವರೆಗೆ ಇರುತ್ತೆ ಅಂತ ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿದರೆ ನಿಮಗೆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಳ್ಳಿ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇವಾಗ ನನಗೆ ಕೊಟ್ಟಿರೋ ಒಂದು ಕ್ಯಾಪ್ಷನ್ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಥರ ಕ್ಯಾಪ್ಚಾ ಕೊಟ್ಟಿರುತ್ತಾರೆ ಅದನ್ನ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಈ ತರ ಏನಪ್ಪ ಅಂದ್ರೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ನಿಮ್ದು ಹೈಯರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಡ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋಣ. ಮತ್ತು ಕ್ವಾಲಿಫಿಕೇಶನ್ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ SSLC ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. SSLC ಅದನ್ನ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಬೋರ್ಡ್ ಕೇಳುತ್ತೆ. ನಿಮ್ದು ಬೋರ್ಡ್ ಯಾವುದು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಇರುತ್ತೆ. ಬೋರ್ಡ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು SSLC ಇದು ರೂಲ್ ನಂಬರ್ ಕೇಳುತ್ತೆ, ರೂಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ಮದು SSLC ಅಲ್ಲಿ ನಿಮ್ದು ಗ್ರೇಡ್ ಪಾಯಿಂಟ್ ತೆಗೆದಿರಾ ಇಲ್ಲ ಪರ್ಸೆಂಟೇಜ್ ಒಳಗೆ ತೆಗೆದಿರಾ ಅಂತ ಕೇಳ್ತಾ ಇದೆ. ಇನ್ ಕೇಸ್ ನೀವೇನಾದ್ರೂ ಪರ್ಸೆಂಟೇಜ್ ಒಳಗೆ ತೆಗೆದಿದ್ರೆ ನೋ ಅಂತ ಹಾಕೊಳ್ಳಿ. ಇನ್ ಕೇಸ್ ನೀವು CG ಪಡ ತೆಗೆದ್ರೆ ಎಸ್ ಅಂತ ಹಾಕೋಬೇಕು. ಹಾಕೊಂಡಾದ್ಮೇಲೆ ನೀವು ಸೆಲೆಕ್ಟ್ ಇಯರ್ ಕೇಳುತ್ತೆ, ಯಾವ ಇಯರ್ ಒಳಗೆ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು 600ಕ್ಕೆ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಬಂದಿದೆ ಅನ್ಕೊಂಡು ಇಲ್ಲಿ ನೀವು ಆ್ಯಡ್ ಅಂತ ಇದೆಯೋ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಓಕೆ ನಾ ಏನು ಮಾಡಕಂದ್ರೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ
ಏನಪ್ಪ ಅಂದ್ರೆ ಕೆಳಗೆ ನೋಡ್ತಿರ್ಬೋದು ನಿಮ್ದು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಇಲ್ಲಿ ಆ್ಯಡ್ ಆಗಿರುತ್ತೆ. ನಿಮ್ಮದು ಯಾವ ಬೋರ್ಡು ಆ ಬೋರ್ಡ್ ನೇಮ್ ಆಗಿರುತ್ತೆ, ಯಾವ ಇಯರ್ ಪಾಸ್ ಆಗಿದೆ ಅದು ಕೂಡ ಬಂದಿರುತ್ತೆ, ಎಷ್ಟು 625ಕ್ಕೆ ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಶೋ ಆಗ್ತಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಇನ್ ಕೇಸ್ ನಿಮ್ಗೆ ರಾಂಗ್ ಇದ್ರೆ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆಯಲ್ವಾ, ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಡಿಲೀಟ್ ಆಗುತ್ತೆ. ಆಮೇಲೆ ಇನ್ನೊಂದ್ಸಲ ಏನಪ್ಪ ಅಂದ್ರೆ ರೀ ಎಂಟ್ರಿ ಮಾಡ್ಕೊಂತ ಬರಬೇಕು. ಎಷ್ಟೇ ಡೀಟೇಲ್ಸ್ ಫಿಲ್ ಆದ್ಮೇಲೆ ನೆಕ್ಸ್ಟ್ ಯಾವ ಡೀಟೇಲ್ಸ್ನ ಫಿಲ್ ಮಾಡ್ಬೇಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಏನಪ್ಪ ಅಂದರೆ ನೆಕ್ಸ್ಟು ಇಲ್ಲಿ ಕ್ವಾಲಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಇಲ್ಲಿ ಒಂದು ಟೈಮ್ ಲೋಡ್ ಆಗಲ್ಲ. ಓಕೆ, ಸೆಟ್ ಅನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಡಿಗ್ರಿ ಆಗಿದ್ರೆ ಬ್ಯಾಚಲರ್ ಆಫ್ ಡಿಗ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಡಿಗ್ರಿ ಆಗಿದೆ ಅಂತ ಕೇಳುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರುವ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಸೈನ್ಸಾ, ಆರ್ಟ್ಸಾ, ಕಾಮರ್ಸ್ ಕೇಳ್ತಾ ಇದೆ. ನಾನು ಬ್ಯಾಚಲರ್ ಆಫ್ ಡಿಗ್ರಿ ಒಳಗೆ ಏನಪ್ಪ ಅಂದರೆ ಇಲ್ಲಿ ಸೈನ್ಸ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೈನ್ಸ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಯೂನಿವರ್ಸಿಟಿಯಲ್ಲಿ ನಿಮ್ಮದು ರೂಲ್ ನಂಬರ್ ಇರುತ್ತೆ, ರೂಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ನಿಮ್ಮದು ಸೆಮ್ ವೈಸ್ ಇರುತ್ತೆ, ಇಯರ್ ವೈಸ್ ಕೇಳ್ತಾ ಇದೆ. ಇನ್ ಕೇಸ್ ಸೆಮ್ ಇದ್ದರೆ ನೀವು ಸೆಮ್ ಅಂತ ಕ್ಲಿಕ್ ಮಾಡ್ಕೋಬೇಕು, ಇಯರ್ ಇದ್ದರೆ ಇಯರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಯರ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಫ್ ಯು ಕ್ವಾಲಿಫಿಕೇಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಬೈ ದ ಗ್ರೇಡ್ ಪಾಯಿಂಟ್ ಅಂತ, ನೀವೇನಾದರೂ ಗ್ರೇಡ್ ಪಾಯಿಂಟಲ್ಲಿ ನಿಮ್ದು ಏನಾದರೂ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಕೇಳ್ತಾ. ಇನ್ ಕೇಸ್ ಎಸ್ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು, ನೋ ಅಂತ ಕ್ಲಿಕ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಎಲ್ಲ ಏನಪ್ಪ ಅಂದರೆ ಗ್ರೇಡ್ ಪಾಯಿಂಟಲ್ಲಿ ಇಶ್ಯೂ ಮಾಡಿರ್ತಾರೆ. ಆಮೇಲೆ ಗ್ರೇಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಸೆಮ್ ಏನಪ್ಪ ಸೆಮ್ ಇಯರ್ ಯಾವ ಇಯರ್ ಪಾಸ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಇಲ್ಲಿ ಇಯರ್ ಆಫ್ ಪಾಸಿಂಗ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯಾವ ಇಯರ್ ಪಾಸ್ ಆಗಿದ್ದೀರಾ ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕು. ಅದಾದ ನೆಕ್ಸ್ಟ್ ಬಂದ್ಬಿಟ್ಟು ಸೆಟ್ ಯಾವ ಮಂತ್ ಅಂದರೆ ಎಷ್ಟನೇ ಸೆಮ್ ಪಾಸ್ ಆಗಿದೆ, ಎಷ್ಟು ಸೆಮ್ 8 ಸೆಮ್ ಅಂತ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ SGP ಎಷ್ಟು ಬಂದಿದೆ, ಒಪ್ಟೆಂಡ್ SGP ಎಷ್ಟು ಬಂದಿದೆ. ನೆಕ್ಸ್ಟ್ ಎಂಟರ್ CGP ಅನ್ನು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ನಿಮ್ಮದು ಮ್ಯಾಕ್ಸಿಮಮ್ SGP ಅಂದರೆ ಎಷ್ಟು 10 ಇರುತ್ತೆ, ಒಪ್ಟೆಂಡ್ SGP ಎಷ್ಟು ಬಂದಿದೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಎಂಟರ್ ದ ಆಲ್ ಮಾರ್ಕ್ಸ್ ಸೆಮಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಪ್ಪ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಎಲ್ಲ ಏನಪ್ಪ ಅಂದರೆ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡ್ತಾ ಬರಬೇಕು. ಇನ್ ಕೇಸ್ ನೀಡಿದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಓಕೆ. ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂದರೆ ಕಂಪ್ಯೂಟರ್ ನಾಲೆಜ್ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಗೆ ಇದ್ದರೆ ಡಿಸಿಪ್ಲಿನ್ ಬ್ಯಾಚಲರ್ ಆಫ್ ಸೈನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಸಿಕ್ ಅಂದರೆ MS ಆಫೀಸ್ ಎಲ್ಲರಿಗೂ ಬರುತ್ತೆ. ಆಮೇಲೆ ಇನ್ಸ್ಟಿಟ್ಯೂಟ್ ಕೇಳ್ತಾ ಇದ್ದಾರೆ, ನಿಮ್ದು ಯಾವ ಇನ್ಸ್ಟಿಟ್ಯೂಟ್ ಒಳಗೆ ಕಲ್ತಿದ್ದಾರೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೇವ್ ಅನ್ನು ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದು ನೆನಪಲ್ಲಿ ಎಲ್ಲ ಡೀಟೇಲ್ಸ್ ಕಂಪಲ್ಸರಿ ಫಿಲ್ ಮಾಡ್ತಾ ಬರಬೇಕು. ಯಾವುದೇ ಡೀಟೇಲ್ಸ್ನ ಮಿಸ್ ಮಾಡೋವಾಗಿಲ್ಲ. ಇನ್ ಕೇಸ್ ನೀವು ಮಿಸ್ ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕಲು ನಿಮಗೆ ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ನೀವೆಲ್ಲ ಡೀಟೇಲ್ಸ್ನ ಕಂಪಲ್ಸರಿ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು ಅಂತಂದು. ನೆಕ್ಸ್ಟು ನೀವೆಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಈ ಪ್ರೋಸೆಸ್ನ ನೋಡ್ಕೊತ ಹೋಗಿ. ನೆಕ್ಸ್ಟ್ ಏನಪ್ಪ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಬರಬೇಕು. ಅದು ಯಾವ ಸೈಜಲ್ಲಿ ಅಪ್ಲೋಡ್ ಮಾಡೋಕ್ಕಂತ ಅವ್ರು ಕಂಪ್ಲೀಟಾಗಿ ತಿಳಿಸ್ಕೊಡಲಾಗಿದೆ. ಅದನ್ನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ ನೋಡ್ತಿರ್ಬೋದು ಇಮೇಜ್ ಬಂದ್ಬಿಟ್ಟು ಏನಪ್ಪ ಅಂದರೆ 3.5 ಏನಪ್ಪ ಅಂದರೆ ಇರಬೇಕು. ಹಾಗೆ 5 ಸೆಂಟಿಮೀಟರ್ ಏನಪ್ಪ ಅಂದರೆ 5 ಕೂಡ ನಿಮ್ಮದು ಇಮೇಜಲ್ಲಿ ಬರ್ತಾ ಹೋಗಬೇಕು. ಓಕೆನಾ. ಆ ಥರ ಇರೋವಂಥ ಇಮೇಜ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅವ್ರು ಕೇಳಿದರೆ ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ನಿಮಗೆ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ನೆಕ್ಸ್ಟ್ ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡೋಕ್ಕಪ್ಪ ಅಂದರೆ ಸಿಗ್ನೇಚರ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮದು ಲೆಂತ್ ಬಂದ್ಬಿಟ್ಟು 7.5 ಸೆಂಟಿಮೀಟರ್ ಇರಬೇಕು. ಹಾಗೆ ಫುಲ್ ಸಿಗ್ನೇಚರ್ ಆಗಿರಬೇಕು. ಅದು ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿರಬೇಕು. ಓಕೆನಾ. ನೀವು ಬ್ಲೂ ಪೆನ್ನಲ್ಲಿ ನಿಮ್ಮದು ಸಿಗ್ನೇಚರ್ ಮಾಡೋ ಆಗಿಲ್ಲ. ನಿಮ್ಮದು ಬ್ಲ್ಯಾಕ್ ಪೆನ್ನಲ್ಲಿ ನೀವು ಕಂಪ್ಲೀಟಾಗಿ ಸಿಗ್ನೇಚರ್ ಮಾಡ್ತಾ ಹೋಗಬೇಕು. ಓಕೆ. ಸಿಗ್ನೇಚರ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಅವೆರಡು ಎಲ್ಲನೂ KB ಕನೆಕ್ಟ್ ಮಾಡ್ಕೊತ ಹೋಗಬೇಕು. ಅಲ್ಲಿ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ 10 KB ಇಂದ 25 KB ಒಳಗೆ ಏನಪ್ಪ ನಿಮ್ಮದು ಈ ಸಿಗ್ನೇಚರ್ ಇರಬೇಕಂತಂದು ಅವರು ತಿಳಿಸಲಾಗಿದೆ. ಹಾಗಾಗಿ ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗಿ ನೀವು ಇಮೇಜ್ ಇಟ್ಟು KB ಅಂತ ಹೊಡೆದ್ರೆ ಆರಾಮಾಗಿ ನೀವು MB ಇರುವಂಥ ಇಮೇಜ್ನ ನೀವು ಆರಾಮಾಗಿ KBನ ಕನೆಕ್ಟ್ ಮಾಡ್ತಾ ಹೋಗಬೇಕು. ಕಂಪಲ್ಸರಿ ಅಪ್ಪ KB ಕನೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅಪ್ಲೋಡ್ ಮಾಡಿ ಆದಮೇಲೆಪ್ಪ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಇನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಅಲ್ಲಿ ಅವ್ರು ಕೂಡ ಮ್ಯಾಕ್ಸಿಮಮ್ ಸೈಜ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಫೋಟೋ ಬಂದುಬಿಟ್ಟು ನಿಮಗೆ 50 KB ಒಳಗೆ ಇರಬೇಕಂತ ತಿಳಿಸಲಾಗಿದೆ. ಹಾಗೆ ಇದು ಅಪ್ಲಿಕೇಶನ್ ಸಿಗ್ನೇಚರ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ 50 KB ಒಳಗೆ ಇರಬೇಕಂತ ಇಲ್ಲಿ ತಿಳಿಸಲಾಗಿದೆ. ಓಕೆ. ಎಲ್ಲದನ್ನು ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ಕೊಂಡು ಚೂಸ್ ಫೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಫೋಟೋ ಇರುತ್ತಲ್ವ ಆ ಫೋಟೋನ ಚೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಕೆಳಗೆ ಒಂದು ಚಿಕ್ಕದ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಈ ಚಿಕ್ಕದಾಗಿ ಆ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಫೋಟೋ ಅಪ್ಲೋಡ್ ಆದಮೇಲೆ ಅದನ್ನು ಚಿಕ್ಕದಾಗಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಅಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಫೋಟೋ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡೋಕ್ಕಪ್ಪ ಅಂದರೆ ಸೇಮ್ ಟು ಸೇಮ್ ಚೂಸ್ ಫೈಲ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಸಿಗ್ನೇಚರ್ ಬರುತ್ತೆ. ಆ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಆದಮೇಲೆ ಮತ್ತೆ ಕೆಳಗಡೆ ಇಲ್ಲಿ ಚಿಕ್ಕದ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ. ಅದನ್ನು ಏನಪ್ಪ ಅಂದ್ರೆ ಆ ಚಿಕ್ಕದಾಗಿರೋ ಬಾಕ್ಸ್ನ ಕ್ಲಿಕ್
ಕ್ಲಿಕ್ ಮಾಡ್ಕೋಬೇಕು. ಆ ಚಿಕ್ಕದಾಗಿರೋ ಬಾಕ್ಸ್ನ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಪಕ್ಕದಾಗಿರೋ ಅಪ್ಲೋಡ್ ಅಂತ ಇದೆ ಅಲ್ವ, ಇಲ್ಲಿ ಇವೆರಡಕ್ಕೂ ನೀವು ಕಂಪಲ್ಸರಿ ಅಪ್ಲೋಡ್ ಅಂತ ಮಾಡಿದ ಆದಮೇಲೆ ಮಾತ್ರ ನಿಮ್ಮದು ಸಿಗ್ನೇಚರ್ ಮತ್ತು ಫೋಟೋಗಳು ಕಂಪಲ್ಸರಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆ ನೀವು ಅಪ್ಲೋಡ್ ಮಾಡಿಲ್ಲ ಅಂತ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಆಗೋದಿಲ್ಲ. ಓಕೆನಾ, ಇದೊಂದು ನಿಮ್ಮದು ಸಿಗ್ನೇಚರ್ ಈ ಥರ ಅಪ್ಲೋಡ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಮದು ಎಲ್ಲ ಸಿಗ್ನೇಚರ್ ಮತ್ತು ಫೋಟೋ ಸೇವ್ ಆಗಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗುತ್ತೆ. ಇನ್ ಕೇಸ್ ನೀವೇನೋ ಇಲ್ಲಪ್ಪ ಲಾಂಗ್ ಆಗಿದೆ ಅಂತ ಮತ್ತೆ ಬ್ಯಾಕ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಮತ್ತೆ ಬ್ಯಾಕ್ ಕೂಡ ಹೋಗ್ಬೋದು. ಇವಾಗ ನಾನು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿರೋ ಕಾರಣ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಯಾವ ಥರ ನೀವು ಪೇಮೆಂಟ್ ಮಾಡಬೇಕು, ಯಾವ ಥರ ಪೇಮೆಂಟ್ ಮಾಡಲಿಕ್ಕಂದ್ರೆ ಯಾವ ಥರ ಇರುತ್ತೆ, ಯಾವ ಕೆಟಗರಿಗೆ ಎಷ್ಟು ಅಮೌಂಟ್ ಕೂಡ ಇರುತ್ತೆ ಅಂತ ನನಗೆ ಅದನ್ನು ಕಂಪ್ಲೀಟಾಗಿ ಹಿಂಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ನಾನು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಸಿಗ್ನೇಚರ್ ಮತ್ತು ಫೋಟೋನ ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ನೀವು ಪೇಮೆಂಟ್ ಮಾಡ್ತಾ ಬರಬೇಕು. ಯಾವ ಥರ ಪೇಮೆಂಟ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಅವ್ರದ್ದು ತಿಳಿಸಲಾಗಿದೆ, ನೀವು ಮಾಡುವಂಥ ಪೇಮೆಂಟ್ ಇಲ್ಲಿ ಬಂದುಬಿಟ್ಟು ಬೈ CBI ಇ-ಪೇ ಪೇಮೆಂಟ್ಗೆ ಗೇಟ್ವೇಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇದ್ರ ಮುಖಾಂತರ ಅಷ್ಟು ನೀವು ಪೇ ಮಾಡಬೇಕು. ಯಾವುದೇ ಕಾರಣ ಬೇರೆ ಏನಪ್ಪ ಬ್ಯಾಂಕಿಂಗ್ ಪೇ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನೀವು ಪೇ ಮಾಡಬಾರ್ದಕ್ಕೆ. ಕೆಲವೊಂದು ಕಡೆ ಫೇಕ್ ವೆಬ್ಸೈಟ್ ಇರುತ್ತೆ, ಹಾಗಾಗಿ ಅದು ಈ ವೆಬ್ಸೈಟ್ ಬ್ಯಾಂಕಿಗೆ ಅಷ್ಟು ನೀವು ಅಮೌಂಟ್ನ ಪೇ ಮಾಡ್ತಾ ಬರಬೇಕು. ಅದಾದಮೇಲೆ ಕೆಳಗಡೆ ಬಂದಮೇಲೆ ನಿಮ್ಮದು ರೆಫರೆನ್ಸ್ ನಂಬರ್ ಕಾಣುತ್ತೆ. ಅದರ ನೆಕ್ಸ್ಟ್ ನಿಮ್ಮದು ಕ್ಯಾಂಡಿಡೇಟ್ ನೇಮ್ ಅಂದರೆ ಯಾರ್ದು ಅಪ್ಲಿಕೇಶನ್ ಆಗ್ತಿದ್ದೀರಾ ಅವ್ರದ್ದು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ನೇಮ್ನ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಕೆಳಗಡೆ ಬಂದು ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ, ಡೇಟ್ ಆಫ್ ಬರ್ತ್ ಕಾಣುತ್ತೆ. ಅದಾದಮೇಲೆ ನಿಮ್ಮದು ಕೆಟಗರಿ ಕ್ಲೈಮ್ ಅಂದರೆ ನೀವು ಯಾವುದು SC ನಾ ST ನಾ ಜನರಲ್ ಕೆಟಗರಿ ಬರ್ತೀರಾ. ಆಮೇಲೆ ನೀವೇನಾದರೂ ರೂಲ್ ಕೆಟಗರಿ ಏನಪ್ಪ ಯಾವ ಕೆಟಗರಿ ಬರ್ತದೆ ಅದು ಅಲ್ಲಿ ಬಂದಿರುತ್ತೆ. ಅದ್ರ ಕೆಳಗಡೆ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ತೋರಿಸ್ತಾ ಹೋಗುತ್ತೆ, ಅಂದರೆ ನೀವು ಯಾವ ಕೆಟಗರಿ ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ ಅಂತಂದಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗುತ್ತೆ. ಹಾಗಾಗಿ ನೀವು ಯಾವ ಕೆಟಗರಿ ಕ್ಲೈಮ್ ಬರ್ತೀವಿ ನಿಮ್ಗೆ ಎಷ್ಟು ಅಮೌಂಟು ತೋರಿಸುತ್ತೆ ಅಂತ ನೋಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡ್ತಾ ಬರಬೇಕು. ಜನರಲ್ ಕೆಟಗರಿ ಏನಪ್ಪ ₹350 ಇರುತ್ತೆ. SC ಕೆಟಗರಿ ಅವ್ರಿಗೆ ಏನಪ್ಪ ಅಂದರೆ ₹200 ಅಪ್ಲಿಕೇಶನ್ ಫೀಸಲ್ಲಿ ತೋರಿಸ್ತಾ ಹೋಗುತ್ತೆ. ಅದಾದಮೇಲೆ ಚಿಕ್ಕದ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಿರೋ ಚಿಕ್ಕದ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಆಮೇಲೆ ಕ್ಲಿಕ್ ಟು SBI ಅಂತಂದು ಒಂದು ಪೇ ಅಂತ ಇದೆಯಲ್ಲ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಆ ಅಮೌಂಟ್ನ ಪೇ ಮಾಡ್ತಾ ಬರಬೇಕು. ನಾನು ಇವಾಗ ಕ್ಲಿಕ್ ಟು SBI ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಏನಪ್ಪ ಅಂದರೆ ರೆಫರೆನ್ಸ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಎರಡರ ಒಂದು ಕಾಣ್ತಾ ಇರುತ್ತೆ. ಅದ್ರ ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಕಾಣ್ತಾ ಇರುತ್ತೆ, ಹಾಗೆ ಡೇಟ್ ಆಫ್ ಬರ್ತ್ ಕಾಣ್ತಾ ಇರುತ್ತೆ, ಹಾಗೆ ನಿಮ್ಮದು ಕೆಟಗರಿ ಯಾವ್ದು ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಅಂತ ಕಾಣ್ತಾ ಇರುತ್ತೆ. ಅದಾದಮೇಲೆ ಪೇ ಅಂತ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೀವು UPI ಮುಖಾಂತರ ಅಮೌಂಟ್ನ ಪೇ ಮಾಡ್ತಾ ಬರಬೇಕು. ಅದು ಯಾವ ಥರ ಪೇ ಮಾಡೋಕ್ಕಪ್ಪ ಅಂದರೆ UPI ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ UPI QR ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. UPI QR ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನಿಮಗೆ ಒಂದು QR ಶೋ ಆಗುತ್ತೆ. ಓಕೆ, UPI QR ಶೋ ಆಗುತ್ತೆ. ಅದನ್ನ ಸ್ಕ್ರೀನ್ಶಾಟ್ ತಗೊಂಡೋಗಿ ನೀವು ಇಲ್ಲಪ್ಪ ಅಂದರೆ ಫೋನ್ಪೇ ಮುಖಾಂತರ ಅಮೌಂಟ್ನ ಪೇ ಮಾಡಬೇಕು. ಅಮೌಂಟ್ನ ಪೇ ಮಾಡಾದ್ಮೇಲೆ ನಿಮ್ಮದು ವೆರಿಫೈ ಆಗುತ್ತೆ. ವೆರಿಫೈ ಆದಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ನೀವು ಏನೇನು ಡಾಕ್ಯುಮೆಂಟ್ ಕೇಳಿದ್ರೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಾ ಬರಬೇಕು. ಇಲ್ಲಿ ನೆಕ್ಸ್ಟು ಕೆಳಗಡೆ ಅಮೌಂಟ್ ಪೇ ಮಾಡಾದ್ಮೇಲೆ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ದು ಅಮೌಂಟ್ ಪೇ ಮಾಡಿದರೆ ಈ ವೆರಿಫೈ ಕಂಪಲ್ಸರಿ ಆಗುತ್ತೆ. ಇನ್ ಕೇಸ್ ನೀವು ಅಮೌಂಟ್ ಪೇ ಮಾಡಿದಾರಪ್ಪ ವೆರಿಫೈ ಆಗಿಲ್ಲಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಟೈಮ್ ಅಮೌಂಟ್ನ ಯಾವುದೇ ಕಾರಣಕ್ಕೂ ಪೇ ಮಾಡಬೇಡಿ. ನಿಮ್ಮದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಲಾಗಿನ್ ಹಾಕ್ಕೊಂಡು ಇನ್ನೊಂದು ಟೈಮ್ ನೋಡ್ಕೊತ ಹೋಗ್ಬೇಕು. ಓಕೆ, ಹಾಗಾಗಿ ಒನ್ ಟೈಮ್ ಅಮೌಂಟ್ ಪೇ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಪೇ ಮಾಡಬೇಡಿ. ನೀವು ಒಂದ್ಸಲ ಲಾಗಿನ್ ಆಗಿ ನೋಡ್ತಾ ಹೋಗಿ ಅಮೌಂಟು ವೆರಿಫೈ ಆಗಿರುತ್ತೆ. ಓಕೆ, ಅದಾದಮೇಲೆ ಇದನ್ನೆಲ್ಲ ನಿಮ್ಮದೆಲ್ಲ ಡೀಟೇಲ್ಸ್ ಕಾಣುತ್ತೆ. ನಿಮ್ಮದು ಟ್ರಾನ್ಸಾಕ್ಷನ್ ID ಆಗಿರ್ಬೋದು, SBI ರೆಫರೆನ್ಸ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ಫೀಸು, ಪೇಮೆಂಟ್ ಸ್ಟೇಟಸ್ಸು, ಪೇಮೆಂಟ್ ಯಾವುದು, ಆಮೇಲೆ ನಿಮ್ಮದು ಎಷ್ಟು ಮಾರ್ಕ್ಸ್ ಟ್ರಾನ್ಸಾಕ್ಷನ್ ಎಲ್ಲ ಕಂಪ್ಲೀಟಾಗಿ ತೋರಿಸ್ಕೊತಾ ಹೋಗುತ್ತೆ. ಎಲ್ಲ ಫಿಲ್ ಮಾಡಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಿಮ್ಮದು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಪ್ರಿವ್ಯೂಸ್ ತೋರಿಸ್ತಾ ಹೋಗುತ್ತೆ. ಓಕೆ, ಪ್ರಿವ್ಯೂ ತೋರಿಸ್ತಾ ಹೋಗುತ್ತೆ. ಇಲ್ಲಾಂದ್ರೆ ಏನಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟು ಅಪ್ಲೋಡ್ ಮಾಡೋಂಥ ಆಪ್ಷನ್ ತೋರಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಅಪ್ಲಿಕೇಶನ್ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಆ ಚಿಕ್ಕದಾಗಿರೋ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ಫೈನಲ್ ಸಬ್ಮಿಷನ್ ಪೇಮೆಂಟ್ ಆಗಿರುತ್ತೆ. ಇಲ್ಲಿ ನೀವು ಫೈನಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ SLC ಮಾರ್ಕ್ಸ್ ಆಗಿರ್ಬೋದು ಏನಪ್ಪ ಆ ಸೆಮಿಸ್ಟರ್ ಪ್ರಯೋಜನ ಸರ್ಟಿಫಿಕೇಟ್ ಯಾವುದು ಕೂಡ ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ನಾನು ಅಮೌಂಟ್ನ ಪೇ ಮಾಡಿಲ್ಲ. ಹಾಗಾಗಿ ನೀವು ಅಮೌಂಟ್ ಪೇ ಮಾಡಿದ್ರೆ ಮಾತ್ರ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಆಪ್ಷನ್ ಬರುತ್ತೆ. ಓಕೆ, ಅದಾದಮೇಲೆ ಇದು ಪ್ರಿವ್ಯೂ ಅಪ್ಲಿಕೇಶನ್ ನೋಡ್ತಾ ಹೋಗಿ ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ದು ಯಾವ ಕೆಟಗರಿ ಚೂಸ್ ಮಾಡಿದ್ರೆ ಎಲ್ಲ ಕಂಪ್ಲೀಟ್ ನೋಡಿಕೊಂಡು ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಓಕೆ, ಇದಿಷ್ಟು ಏನಪ್ಪ ಅಂದರೆ SDA ಅಪ್ಲಿಕೇಶನ್ ಹೈಕೋರ್ಟಲ್ಲಿ ಬಿಡುಗಡೆ ಮಾಡಿದಂಥ ಅಪ್ಲಿಕೇಶನ್ ಕಂಪ್ಲೀಟಾಗಿ ಈ ಥರ ನೀವು ಅಪ್ಲಿಕೇಶನ್ ಆಗ್ತಾ ಹೋಗಬೇಕು. ಓಕೆನಾ, ನೀವು ಒಂದ್ಸಲ ಫೈನಲ್ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಂಡು ರೆಫರೆನ್ಸ್ ಇಟ್ಕೊಳ್ಳಿ. ಹಾಗೆ ಪೇಮೆಂಟ್ ಸೆಟ್ ಮಾಡಿರೋಂಥ ಪೇಮೆಂಟ್ ಕೂಡ ಫ್ಯೂಚರಲ್ಲಿ ರೆಫರೆನ್ಸ್ ಮಾಡಿ ಇಟ್ಕೊಂಡಿರಬೇಕು. ಫ್ಯೂಚರಲ್ಲಿ ಏನಪ್ಪ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗೆ ಅದನ್ನ ಕೇಳ್ತಾ ಹೋಗ್ತಾರೆ. ಹಾಗಾಗಿ ಅದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಇದಿಷ್ಟು ಏನಪ್ಪ ಈ ಥರ ಅಪ್ಲಿಕೇಶನ್ ಆಗ್ತಾ ಹೋಗಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮಗೇನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಇನ್ ಕೇಸ್ ಯಾರಾದರೂ ಅಪ್ಲಿಕೇಶನ್ ಆಗಬೇಕು
ಮಾಡಿಸ್ಬೇಕಪ್ಪ ಅಂದ್ಕೊಂಡ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಪರ್ಸ್ನಲ್ ಆಗಿ ನಿಮ್ಮದು ಅಪ್ಲಿಕೇಶನ್ ಕೂಡ ಹಾಕಿಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.